ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮೂರಲ್ಲಿ ಒಂದು ಪೂಜೆ ಇತ್ತು. ಸೊ ಹಾಗಾಗಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು. ಇಲ್ಲಿಂದನೇ ಎಲ್ಲರೂ ಹೋಗೋಣ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ರು. ನಾವು ಹೋಗ್ತಿರೋದು ಗೌರಿಬಿದನೂರು ಹತ್ರ ಒಂದು ಹಳ್ಳಿ. ಎಲ್ಲರೂ ಬಂದು ರೆಡಿ ಆಗ್ತಿದ್ರು. ಅಷ್ಟರಲ್ಲಿ ನಾನು ನಮ್ಮ ಪಾಪುಗೆ ಅವನಿಗೆ ಸರಿ ಮಾಡಿಕೊಂಡು ಊಟ ಮಾಡಿಸೋದಕ್ಕೇನೆ ಮಿನಿಮಮ್ ಅಂದರೂ 20 to 30 minutes ಅವನಿಗೆ ಟಿಫನ್ ಮಾಡಿಸೋದಕ್ಕೆ ಬೇಕಾಗುತ್ತೆ. ಅದು ಅಲ್ಲದೆ ಅವ್ನಿಗೆ ಅದು ಇದು ಹೇಳ್ತಾನೆ ಇರಬೇಕು. ಊಟ ಮಾಡುವಾಗ ಎಲ್ಲ ಆಚೆ ಈಚೆ ಕರ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ಬೆಲ್ ಮಾಡೋದು ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಸುಮ್ಮನೆ ಅಂತೂ ಇರೋದೇ ಇಲ್ಲ. ಹಾಗೆ ನಾನು ಏನು ಪೂಜೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಾವು ಹಿರಿಯರಿಗೆ ಪೂಜೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ರಿಲೇಟೆಡೇ ನಾವು ಇವತ್ತು ಪೂಜೆಗೆ ಹೋಗ್ತಿರೋದು. ನೋಡಿ, ಇವನಿಗೆ ಊಟ ಮಾಡಿಸೋದಕ್ಕೆ ನಾವು ಏನೆಲ್ಲ ಸರ್ಕಸ್ ಮಾಡ್ತೀವಿ ಅಂತ ಬಂದಿರೋ ಎಲ್ಲ ರೆಡಿಯಾಗಿ ಹೊರಟ್ರು. ಬಟ್ ನಾನು ಮತ್ತು ನನ್ನ ಹಸ್ಬೆಂಡ್ ತಂಗಿ ಅಂದರೆ ನನಗೆ ನಾದಿನಿ ಆಗ್ತಾಳೆ. ಸೊ ಅವಳು ಇವನ್ನ ರೆಡಿ ಮಾಡ್ಕೊಂಡು ಹೋಗೋದಕ್ಕೇ ಟೈಮೆಲ್ಲ ಮುಗಿಯುತ್ತೆ ನಮ್ಮದು. ನೋಡ್ತಿದ್ದೀರಲ್ವ ಎಷ್ಟು ಇದು ಮಾಡ್ತಿದ್ದಾನೆ ಅಂತ. ಎಲ್ಲರೂ ರೆಡಿಯಾಗಿ ಹೋಗ್ತಿದ್ದಾರೆ. ಇವನ್ ಮಾತ್ರ ಇನ್ನೂ ಊಟನೇ ಮುಗ್ದಿಲ್ಲ. ಇವನ ಜೊತೆ ಮಾತಾಡ್ತಾನೇ ಇರಬೇಕು ಊಟ ಮಾಡಬೇಕು ಅಂತ ಹೇಳಿದ್ರೆ. ಬಟ್ ಏನಂದರೆ ಮಕ್ಕಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಕೊಡು 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 ಗಣಪತಿ ಪಾಪ. ಇನ್ನು ಪೂಜೆ ವಿಷಯಕ್ಕೆ ಬರೋದಾದರೆ, ಇವರು ಬಂದು ನಮ್ಮ ತಾತನ ಅಣ್ಣನ ಮಗ. ಅವ್ರಿಗೆ ಅವ್ರ ಅಜ್ಜಿ ಅಂದರೆ ನಮ್ಮ ತಾತ ಅವರಮ್ಮ ಕನ್ಸಲ್ಲಿ ಬರ್ತಿದ್ರಂತೆ. ಯಾಕಂದರೆ ಅವರಿಗೆ ಅವ್ರು ಸತ್ತ ಮೇಲೆ ಯಾರೂ ಪೂಜೆ ಮಾಡಿರಲಿಲ್ಲ. ಸಣ್ಣ ಪುಟ್ಟ ಜಗಳ ಅದು ಇದರಿಂದ ಯಾರೂ ಅದನ್ನು ಪಾಲಿಸ್ಕೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಅವರಿಗೆ ಕನಸಲ್ಲೆಲ್ಲ ಬಂದು ಒಂಥರ ಹಿಂಸೆ, ಟಾರ್ಚರ್ ಥರ ಇದನ್ನು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರ ಎಕ್ಸ್ಪೀರಿಯೆನ್ಸ್ ನಮ್ಗೆ ಹೇಳಿದ್ರು. ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಅವ್ರು ನೈಟ್ ಮಲಗಿದ್ರು, ಒಂಥರ ಕನ್ಸಲ್ಲಿ ಬರೋದು, ಅವ್ರ ಪಕ್ಕ ಕೂತ್ಕೊಳೋ ಥರ ಮಾಡೋದು, ಮತ್ತು ಅವ್ರದ್ದೆಲ್ಲ ಪ್ರತಿಯೊಂದು ಕೆಲಸಗಳಿಗೂ ತೊಂದರೆ ಕೊಡ್ತಾ ಬಂದಿತ್ತಂತೆ. ಸೊ ಹಾಗಾಗಿ ಎಷ್ಟೋ ವರ್ಷಗಳಾದಮೇಲೆ ಅವರು ಬಂದು ನಮ್ಮ ಮನೇಲಿ ದಸರಾ ಟೈಮಲ್ಲಿ, ಪಿತೃಪಕ್ಷ ಪೂಜೆ ಮಾಡ್ತೀವಲ್ವ, ಹಾಗೆ ಅವ್ರಿಗೆ ದರ್ಪಣ ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿದ್ರು. ಅದಾದಮೇಲೆ ಸ್ವಲ್ಪ ಕಡಿಮೆ ಆಯಿತು ತೊಂದರೆ ಅಂತ ಹೇಳಿದ್ರು. ಆದರೂ ಕೂಡ ಆ ಅಜ್ಜಿಗೆ ಸಮಾಧಾನ ಆಗಿರಲಿಲ್ಲ ಅಂತೇಳಿ ಮತ್ತೆ ಮತ್ತೆ ಕನ್ಸಲ್ಲಿ ಬರ್ತಾನೆ ಇದ್ರಂತೆ. ಅವ್ರಿಗೆ ಏನು ಬರುತ್ತೋ ಅದನ್ನು ಅವರು ಆ ಮೊಮ್ಮಗನಿಗೆ ಕನ್ಸಲ್ಲಿ ಬಂದು ಹೇಳ್ತಿದ್ರು. ಅವ್ರಿಗೆ ಅನಿಸಿದ್ದು ಯಾರೇನು ಮಾಡಿದ್ದಾರೆ, ಯಾರೇನು ಮಾಡಿಲ್ಲ ಅಂತ ಬಂದು ಅಜ್ಜಿ ಕನಸಲ್ಲಿ ಸ್ವಲ್ಪ ತೊಂದರೆ ಥರ ಕೊಡ್ತಾ ಇತ್ತಂತೆ. ಸೊ ಹಾಗಾಗಿ ಅವರು ಉಡುಪಿಯಿಂದ ಇಲ್ಲಿಗೆ ಅಂದರೆ ಬೆಂಗಳೂರಿಗೆ ಬಂದು ಹೋಗಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು. ಆದರೂ ಕೂಡ ಇನ್ನೂ ಒಂದು ಅವ್ರು ಅವಾಗಿನ ಕಾಲದಿಂದ ನಡೆಸ್ಕೊಂಡು ಬರ್ತಿದ್ದ ಮನೆ ದೇವರಿಗೆ ಅವರು ಯಾವುದೇ ರೀತಿ ಪೂಜೆ ಮಾಡಿರಲ್ಲ. ಸೊ ಹಾಗಾಗಿ ಅದನ್ನು ನೀವು ಮಾಡಿ ಹರಕೆ ಕೊಡಬೇಕು, ದೇವಿಗೆ ಮರಿ ಹರಕೆ ಮಾಡಿಕೊಡ್ಬೇಕು ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ಉಡುಪಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಯಾವ ಥರ ಪೂಜೆ ಮಾಡಬೇಕು, ಅವ್ರು ಯಾವ ಥರ ನಡ್ಸ್ಕೊಂಬಂದಿದ್ರು ಅಜ್ಜಿ, ಅದೇ ರೀತಿ ಅವರು ಇವರಿಗೆ ಕನಸಲ್ಲೇ ಹೇಳಿದ್ದಾರೆ ಯಾವ ಥರ ಅಂತ. ಅದು ಯಾವ ಥರ ಮಾಡ್ತಾರೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ನಾನು. ನೋಡಿ, ನಮ್ಮ ಪಾಪು ರೆಡಿ ಆದ. ಈಗ ಇವನು ರೆಡಿ ಆಗಿದ ತಕ್ಷಣ ನಾನು ರೆಡಿಯಾಗಿ ಹೊರಡೋದು. ನಾನು ರೆಡಿ ಆಗೋಷ್ಟರಲ್ಲಿ ಅವನು ಅವ್ರ ಅತ್ತೆ ಜೊತೆ ಆಟ ಆಡ್ಕೊಂಡಿದ್ದ. ತಿನ್ಬಾರ್ದದು ತಿನ್ನದ ಬಾಂಬೂಮ್ ಚುಮ್ ಮಾಡೋದದು. ಚುಮ್ ಚುಮ್ ಮಾಡು, ಚುಮ್ ಚುಮ್ ಮಾಡು. ಛೀ, ಹೇ ಅಲ್ಲಿ ನೋಡಿದ್ದೀರಾ ಒಂಚೂರು ಹೆಂಗ್ ಮಾಡೋ ಅನ್ನೋದನ್ನ? ಅದಕ್ಕೆ ಎಲ್ಲ ಕಚ್ಚಾಕ್ಬಿಟ್ಟ. ಅದಕ್ಕೆ ಆಂಜನೇಯ ಹೊಡಿಯುತ್ತಿರು, ಆಂಜನೇಯ ಬರುತ್ತಿರು, ಕಡ್ಡಿ ತಗೊಂಡು ಗದೆ ತಗೊಂಡ್ ಬರುತ್ತೆ ಆಂಜನೇಯ ಎಲ್ಲಿ? ಅದನ್ನು ತಿಂತವನೆ. ಅಯ್ಯೋ, ಅದಕ್ಕೆ ಎಲ್ಲ ಕಿತ್ಕಿದ್ ಬಿಸಾಕ್ತಾವ ನೋಡ್ರಿ ಅಲ್ಲಲ್ಲಿ.
ಹೋಗತ್ತಾ ಅಮ್ಮ ಚಯ್ಯಮ್ಮ ಲಿಪ್ಸ್ಟಿಕ್ ಹಾಕೊಂತೈತೆ ನೋಡಲಿ ಎದೋಳು 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 ಚಯ್ಯಮ್ಮ ಲಿಪ್ಸ್ಟಿಕ್ ಹಾಕೊಂತೈತೆ ಇಲ್ಲೋಡು ಲಿಪ್ಸ್ಟಿಕ್ ಅಲ್ಲೋಡು ಯಾಶ್ ಲಿಪ್ಸ್ಟಿಕ್ ಹಾಕೊಂತೈತೆ ಚಯ್ಯಮ್ಮ ನೋಡು 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 ಎಲ್ಲಿಗೆ ಹೋಗ್ತಾರದು ಇಳ್ದಿ ನೀನು ಹಾಕ್ಲಾ ಏಯ್ 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 ಹಾಂ ಅಂತಾನೆ ಹೆಂಗ್ ನೋಡ್ತಾವ ನೋಡು ಲಿಪ್ಸ್ಟಿಕ್ ಏನಕ್ಕ ನೀನು ಹುಡುಗಿನೇನಾ ಎಲ್ಲಿ ಹಾಕ್ತೀನಿ ಸೋನು ಹಾಕ್ತಾಳು ಹಾಕೋಕ್ ಸೋನುಗೆ ಕೊಡು ನೋಡಿ ನೋಡಿ ಹೆಂಗ್ ಮಾಡ್ತಾವ ನೋಡಿ ಅಲ್ಲಿ ಎಲಿಫೆಂಟ್ ನೋಡಕ್ ಹೋಗೋಣ ಬರೋ ಎಲಿಫೆಂಟ್ ಹೊಡಿತೇನೆ ನನಗೆ ಈಗ ನಾವೆಲ್ಲರೂ ರೆಡಿ ಆದ್ವಿ. ನಾವು ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಆಂಟಿಯವ್ರು ಕೂಡ ಬಂದರು. ನಾವು ಅವ್ರ ಜೊತೆ ಹೋದ್ವಿ. ನನ್ನ ಹಸ್ಬೆಂಡ್ ಮುಂಚೆನೇ ಹೋಗಿದ್ರು. ಸೊ ನಾವು ಆಲ್ರೆಡಿ ರೆಡಿ ಆಗಿದ್ವಿ ಅಲ್ಲ ಪಾಪ ಇವನು ಕಾರ್ ಹತ್ತಿದ ತಕ್ಷಣ ಅವ್ನು ಡ್ರೈವರ್ ಸೀಟಲ್ಲೇ ಕುತ್ಕೊಳ್ಬೇಕು. ಯಾರು ಕಾರ್ ಓಡಿಸ್ತಿದಾರೋ ಹತ್ರ ಹೋಗಿ ಕುತ್ಕೊಂಡ್ಬಿಡ್ಬೇಕು ಇವನು. ರೆಡಿಯಾಗಿ ವೆಯ್ಟ್ ಮಾಡ್ತಿದ್ವಿ ನೋಡಿ ಈಗ ಹೊರಟ್ವಿ. ನಾವು ಗೌರಿಬಿದನೂರಿಗೆ ಹೋಗ್ತಿರೋದು. ಗೌರಿಬಿದನೂರು ಹತ್ರ ಒಂದು ಹಳ್ಳಿ. ನಾವು ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಕಾರಲ್ಲಿ ಹೋಗ್ತಾನೆ ತಿಂಡಿ ತಿನ್ಕೊಂಡು ಹೋದ್ವಿ. ಇನ್ನು ಪೂಜೆ ಯಾವ ಥರ ಮಾಡೋದಕ್ಕೆ ಹೇಳಿದರು ಅಂತ ಅಂದರೆ, ಆ ಕಡೆ ಈ ಕಡೆ ಫುಲ್ಲು ಬೆಟ್ಟ ಇರುತ್ತೆ 9 ಜನ ಮುತ್ತೈದರಿಗೆ ಬಾಗ್ನ ಕೊಡಬೇಕು ಅಂತ ಹೇಳಿದ್ರಂತೆ ಅವರು. ಸೊ ಹಾಗಾಗಿ ಬಾಗ್ನಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಅವರು ಅಲ್ಲಿಂದನೇ ತಗೊಂಡು ಬಂದಿದ್ರು. ಇದೆ ನೋಡಿ ನೋಡಿ ಫುಲ್ ಟ್ರಾಫಿಕ್ ಕೂಡ ಮಲಗಿದ್ದ ಅವ್ರ ಅಮ್ಮ ಕೂಡ ಮಲಗಿದ್ರು. ಸೊ ನಾವು ಆಲ್ಮೋಸ್ಟ್ 1 ಅವರ್ ಆಗಿತ್ತು ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ. ವಿಯಾಂಶ್ ಮಲ್ಕೊಂಡು ಕೂಡ ಎದ್ದಿದ್ದ. ಕುರಿ ದೊಡ್ಡಿ ಇದು ನಮ್ಮ ಅಪ್ಪನ ಊರು. ನಾವಿಲ್ಲಿ ನಂಗೆ ನೆನಪೇ ಆಗ್ತಿಲ್ಲ ಇಲ್ಲಿ ಬಂದಿದ್ವಾ ಅಂತ. ಒಂದ್ಸಲಿ ಇದಕ್ಕೆ ಕೂದಲು ಹುಟ್ಟಿದ್ರ ನೀವು ಹುಟ್ಟಿದ್ರಾ ಮರಿ ಹೊಡೆದು ಮಾಡಿದ್ದಲ್ಲ ಅವಾಗಿಲ್ಲ ಯಾವ ಮನೆನೋ ಬಂದಂಗಿಲ್ಲ. ಈ ಮನೆ ಇಲ್ಲ ಮೇ ಬಂದಿಲ್ಲ. ಈ ಕಡೆ ಮನೆ ಕರೆಕ್ಟಾಗಿ ಓದ್ತವ್ರೆ ಅವರು. ನೀ ಬಂದಿಲ್ಲ ಮೀ ನಾನು ಈ ಊರಿಗೆ. ಈ ಊರು ದೊಡ್ಡಿ ನಾವು ಅವತ್ತು ಯಾವತ್ತೂ ಒಂದ್ಸತಿ ಹೋಗಿದ್ವಲ್ಲ ಈ ಊರಿಗೆ ಬಂದಿದ್ದ. ಅಲ್ಲಿ ಯಾವ ಮನೆಗೆ ಮಾಡ್ತಾ ಇದ್ವ. ಇವರು ನಮ್ಮಮ್ಮ. ಹಾಯ್ ನಮ್ಮಮ್ಮ ಅವರ ಅಕ್ಕ. ನಮ್ಮ ಮಾಮನ ಮಗಳು ನಮ್ಮ ಅತ್ತೆ. ಹಾಂ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಮ್ಮ ಮಾವನ ಮಗಳು ಅವರು. ಮಾಮ ಅವರು ನಮ್ಮ ಮಾಮ ನಮ್ಮ ದೊಡ್ಡ ಅಲ್ಲ. ಇವರು ನಮ್ಮ ಮಮ್ಮಿಯವರ ಇನ್ನೊಬ್ಬರು ಅಕ್ಕ. ಅವರು ನಮ್ಮ ತಾತ. ನಮ್ಮ ಮಮ್ಮಿಯವರಪ್ಪ ಅವ್ರ ನಮ್ಮ ಅಕ್ಕೆ. ಅವ್ರು ನಮ್ಮ ವಿಯಾಂಶು. ಅವ್ರು ನಮ್ಮ ಮಮ್ಮಿಯವರ ತಂಗಿ. ಅದು ನನ್ನ ತಮ್ಮ. ನಾವು ತಗೊಬಂದಿರೋ
ಐಟಮ್ಸ್ ಎಲ್ಲ ತೊಗೊಬಂದು ಎಲ್ಲ ನಾವು ಮನೆಯಲ್ಲಿ ಇಟ್ಕೊಂಡ್ವಿ. ನೋಡಿ ಎಲ್ಲರೂ ಬಂದರು. ಇವರೆಲ್ಲ ನಮ್ಮ ಅತ್ತೆ ಇದ್ದಾರೆ, ಅಂದರೆ ನಮ್ಮ ಅತ್ತೆ ತಂಗಿದಿರು, ಅಕ್ಕ ತಂಗಿರು ಎಲ್ಲರೂ 4 ಜನ ಇದ್ದಾರೆ. ಅವರು ಎಲ್ಲರೂ ಒಟ್ಟಿಗೆ ಸೇರಿದಾಗ ಏನೋ ಒಂಥರ ಖುಷಿ ಇರುತ್ತಲ್ವ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಬಂದಿದ್ವಿ. ಜೊತೆಗೆ ನಾವು ಬರೋ ಅಷ್ಟರಲ್ಲಿ ಇಲ್ಲಿರೋ ಮನೆಯಲ್ಲಿ ಪೂಜೆ ಕೂಡ ರೆಡಿ ಮಾಡಿಟ್ಟಿದ್ರು ದೇವ್ರಿಗೆ. ಇನ್ನೊಂದು ಈ ದೇವರಲ್ಲೂ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇದು ಅಡಿಕೆಕಾಯಿ ಆಗಿನ ಕಾಲದಲ್ಲಿ ಚಿಕ್ಕದಾಗಿದ್ದಿದ್ದು ಅದು ದೊಡ್ಡದು ಆಗ್ತಾ 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 ಈಗ ನೋಡಿ ತೆಂಗಿನಕಾಯಿ ಸೈಜ್ ಅಷ್ಟು ಬೆಳೆದಿದೆ ಅಡಿಕೆ. ಅದು ಇದಕ್ಕೇನೆ ಪೂಜೆ ಮಾಡೋದು ಇಲ್ಲಿ. ನಮಗಿದು ನಮ್ಮ ತಾತನ ಮನೆ ದೇವರು. ನೋಡಿ ನಾವು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಕೂಡ ಮಾಡಿಟ್ಟಿದ್ರು. ಇವ್ರಿಗೆ ಏನು ಹೇಳಿದ್ರು ಅಂದರೆ ಬಾಗ್ನ ಕೊಡೋದಕ್ಕೆ ರೆಡಿ ಮಾಡ್ಕೊಳಕ್ಕೆ ಹೇಳಿರಲ್ವ. ಸೊ ಹಾಗಾಗಿ ಇವರು 9 ಜನ ಮುತ್ತೈದರಿಗೆ ಬಾಗ್ನ ಕೊಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ. ನೋಡಿ ಇದು ಅಡಿಕೆಕಾಯಿ ಹೇಳಿದ್ನಲ್ವ, ಇಷ್ಟು ಸಣ್ಣದು ತೆಂಗಿನಕಾಯಿ ಸೈಜಲ್ಲಿ ಆಗಿದೆ ಅಡಿಕೆ. ಆ್ಯಕ್ಚುಲಿ ಇದು ದಸರಾ ಟೈಮಲ್ಲಿ ಮಾಡೋದು. ಇದು ದಸರಾ ಟೈಮ್ದೇ ವಿಡಿಯೋ, ಬಟ್ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಗೊತ್ತಿಲ್ವಾ? ದೊಡವ ಹೋಗೋದಂತೆ ನಡಿದೊಡವ. ಯಾರು ಬಸ್ ಫ್ರೆಂಡ್ಸ್ ಯಾರು ವಿಡಿಯೋ ಮಾಡ್ಕೊಡ್ತೀವಿ ತಕ್ಕೊಡ್ತೀನಿ. ನಾನೇ ಇಟ್ಬಿಟ್ಟು ಎಲ್ಲ ಕಳಿಸ್ತೀನಿ. ಕೊಂಬ, ಜಿಂಕೆ ಕೊಂಬ ಮಾಡ್ಕೊಡಿಲ್ಲ. ನಿನಗೆ ಯಾಕೆ ಮಗನೇ ಇದು ಮುಂಚೆ ಹಂಗಿತ್ತು? ಕಲಶ ಅದು ನವರಾತ್ರಿಗ ಧಾನ್ಯಗಳೆಲ್ಲ ಹಾಕ್ಬಿಟ್ಟು ಬೆಳೆ ಹಿಂಗೆ ಬೆಳೆದ್ರೆ ಚೆನ್ನಾಗಿ ಬೆಳೀತದೆ. ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸ್ಪೆಷಾಲಿಟಿ ಏನು ಅಂದರೆ, ಅಲ್ಲಿ ದೇವ್ರಿದೆ ಅಲ್ವಾ, ಅದು ದೇವ್ರು ಬಂದುಬಿಟ್ಟು ಅಡಿಕೆಕಾಯಿ ಚಿಕ್ಕದಿತ್ತು, ಅದು ದೊಡ್ಡದಾಗಿದೆ. ಸೊ ಹಾಗಾಗಿ ನಮ್ಮ ತಾತ ದೇವರ ಪೂಜೆಗೆ ಈ ಥರ ಮರದಲ್ಲಿ ಎಲ್ಲ ಪೂಜೆ ಮಾಡ್ತಿರ್ತಾರೆ. ನಮ್ಮ ತಾತ ಅವರ ಅಣ್ಣ ಇದ್ದಾರಲ್ವ, ಅವ್ರದ್ದು ಗುಂಪಿಗೆ ಸೇರಿಸ್ಬೇಕು ಅನ್ನೋದೇನೋ ಒಂದು ಪೂಜೆ ಇತ್ತು. ಸೊ ಹಾಗಾಗಿ ನಾವಲ್ಲಿ ಪೂಜೆ ಮಾಡೋಕ್ಕೆ ಹೋಗಿದ್ವಿ. ಇಲ್ಲಿ ಒಂಥರ ಅವರು ಫಸ್ಟ್ ಟೈಮ್ ಅಂದರೆ ಸೇರ್ತಿದ್ದು. ಅವರು ಉಡುಪಿಲಿದ್ರು ಅಲ್ವ. ಸೊ ಹಾಗಾಗಿ ಅವರು ಇಲ್ಲಿ ಯಾವುದೇ ಥರ ನಮ್ಮ ಇದರಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಸೊ ಹಾಗಾಗಿ 9 ಜನಕ್ಕೆ ಏನೋ ಬಾಗ್ನ ಕೊಡೋದು ಈ ಥರ ಎಲ್ಲ ಇತ್ತು, ಶಾಸ್ತ್ರ ಎಲ್ಲ ಮಾಡ್ತಿದ್ರು. ಸೊ ಈ ಪೂಜೆ ಎಲ್ಲ ಮಾಡ್ಕೊಬರ್ಬೇಕು ಅಂದ್ಬಿಟ್ಟು ನಾವೆಲ್ಲರೂ ಅಲ್ಲಿಗೆ ಹೋಗಿದ್ವಿ. ಸೊ ಅವರು ದೇವ್ರಿಗೆ ಏನು ಪೂಜೆ ಮಾಡ್ತಿದ್ದಾರಲ್ವ, ಅದು ದೇವಸ್ಥಾನ ಕಟ್ಟಿಸ್ತಿದ್ದಾರೆ. ಸದ್ಯಕ್ಕೆ ಅವರು ಮನೆಯಲ್ಲೇ ಸ್ವಲ್ಪ ಸೈಡಲ್ಲಿ. ನೋಡಿ ಇಲ್ಲಿ ಮುತ್ತೈದರಿಗೆ ಬಾಗ್ನ ಕೊಡೋದಕ್ಕೆ ಈ 9 ಥರದ ಐಟಮ್ ಇಡಬೇಕು ಇದರೊಳಗಡೆ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಜೋಡಿ ಮರ, ಹಾಗೆ ಅದರೊಳಗಡೆ ಅರಿಶಿನ, ಕುಂಕುಮ, ಹಣ್ಣು, ಹೂವು, ಎಲೆ, ಅಡಿಕೆ ಎಲ್ಲವನ್ನು ಇಟ್ಟು ಬಾಗ್ನ ಕೊಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಒಬ್ಬರು ಮೊರದಲ್ಲಿ ಇಡ್ತಾ ಇದ್ದಾರೆ, ಇನ್ನೊಬ್ರು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಿದ್ರು. ಅಷ್ಟರಲ್ಲಿ ನಾವು ಅದೆಲ್ಲ ಮುಗಿಸ್ಕೊಳ್ಳಿ ಅನ್ನೋಷ್ಟರಲ್ಲಿ ನಾವು ಬಂದು ಇಲ್ಲಿ ಫೋಟೋಸ್ ತೊಗೊತಾ ಇದ್ವಿ. ಯಾಕಂದ್ರೆ ಯಾವಾಗಲೂ ಒಂದ್ಸಲ ಅಲ್ವಾ ಹಳ್ಳಿ ಕಡೆ ಎಲ್ಲ ಹೋಗೋದು. ಸೊ ಹಾಗಾಗಿ ಬಂದು ಫೋಟೋಸ್ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಪಾಪು ಆಟ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ದ. ಅವ್ರು ಅದೇ ಕೆಲಸ ಅಲ್ವ ಮಕ್ಕಳದು, ಎಲ್ಲೋದ್ರು ಆಟ. ಅವ್ನಿಗೆ ಇನ್ನೂ ಆಗ ನಡೆಯೋಕ್ಕೆ ಕೂಡ ಬರ್ತಿರ್ಲಿಲ್ಲ, ಎದ್ದೋಳೋದಕ್ಕೆ ಟ್ರೈ ಮಾಡ್ತಿದ್ದ. ನೋಡಿ Try again for success. Wow, super. Yay, super. ಸೊ ಎಲ್ಲ ಅವ್ರು ಫಿಲ್ ಮಾಡಿದ್ದೆಲ್ಲ ಆಗಿತ್ತು. ಮರದಲ್ಲೆಲ್ಲ ಇಟ್ಟು 9 ಥರ ಎಲ್ಲ ಇಟ್ಟಿದ್ರು. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈಗ 9 ಜನ ಕೂಡ ಬಂದು ಕೂತಿದ್ದಾರೆ. ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾರೆ. ಈಗ ನೋಡಿ ಆಗಿನ ಕಾಲದಲ್ಲಿ ಎಲ್ಲರೂ ಒಲೆಗೆ ಯಾವ ರೀತಿ ಪೂಜೆ ಮಾಡ್ತಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಒಲೆಗೆ ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿಟ್ಟಿದ್ದಾರೆ. ಈಗಲೂ ಕೂಡ ಹಳ್ಳಿ ಕಡೆ ಕೆಲವೊಬ್ರು ಇದನ್ನ ಪಾಲಿಸ್ಕೊಂಡು ಬರ್ತಿದ್ದಾರೆ. ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ. ಹಾಗೆ ಇದು ಊಟದ ಟೈಮ್ ಆಗಿತ್ತು ಅಂತ ಹೇಳಿ ನಾನು ನಮ್ಮ ಪಾಪುಗೆ ಸರಿ ಕೂಡ ಮಾಡಿಕೊಂಡೆ ಅಲ್ಲೇನೆ. ಮತ್ತು ಇಲ್ಲಿ ಅವ್ರು ಸ್ವೀಟ್
ನೋಡಿ ಅವ್ರು ನಮಗೋಸ್ಕರ ಪಾಯಸ ಎಲ್ಲ ಮಾಡಿಟ್ಟಿದ್ರು. ಇದರಲ್ಲಿ ನನ್ನ ವೆಜಿಟೇರಿಯನ್ ಕಮ್ಮಿ ಇತ್ತು, ಸೊ ಹಾಗಾಗಿ ಕ್ಲಿಯರ್ ಕಾಣಿಸ್ತು ಅಂತ ಅಲ್ಲೊಂದು ಕ್ಲಿಪ್ ಅಷ್ಟರಲ್ಲಿ ನನ್ನ ಪಾಪು ಊಟ ಮಾಡಿಸೋ ಅಷ್ಟರಲ್ಲಿ ಇಲ್ಲೆಲ್ಲರೂ ಪೂಜೆ ಕೂಡ ಮಾಡ್ತಾಯಿದ್ರು. ನಾವು ಯಾವತ್ತೇ ಆಗಲಿ ಏನೇ ಮಿಸ್ ಮಾಡಿದ್ರು ಕೂಡ ಹಿರಿಯರಿಗಂತೂ ಪೂಜೆ ಮಾಡೋದು ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು. ಸುಮಾರು ತೊಂದರೆಗಳಾಗ್ತವೆ, ನಮಗೆಲ್ಲ ಅಂದರೂ ಕೂಡ ನಮ್ಮ ಮಕ್ಳಿಗಾದರೂ ತೊಂದರೆಗಳಾಗೇ ಆಗ್ತವೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಹಿರಿಯರಿಗೆ ಪೂಜೆ ಮಾಡೋದನ್ನು ತಪ್ಪಿಸೋದಕ್ಕೆ ಹೋಗಬಾರ್ದು. ವರ್ಷಕ್ಕೆ ಒಂದ್ಸಲಿ ಅಲ್ವಾ, ಮಾಡೋದ್ರಿಂದ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಿಂಪಲ್ಲಾಗಿ ಮನೇಲೇ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಎಡೆ ಇಟ್ಟು ಪೂಜೆ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನೋಡೋದಲ್ವ ಅವ್ರು ಯಾವ ರೀತಿ ತೊಂದರೆಗಳೆಲ್ಲ ಬರುತ್ತೆ ಅವ್ರಿಗೆ ಅಂತ. ಸೊ ಹಾಗಾಗಿ ಹಿರಿಯರಿಗೆ ಪೂಜೆ ಮಾಡೋದನ್ನು ಮಾತ್ರ ತಪ್ಸೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನೋಡಿ ಇಲ್ಲಿ ಅವರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮೊದಲೇ ತುಂಬ್ತಾ ಇದ್ದಾರೆ. ಈಗ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂಡ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ 4 ಗಂಟೆ ಆಗೇ ಹೋಯಿತು. 4 ಗಂಟೆ ಆಯಿತು, ಎಲ್ಲರದು ಊಟ ಕೂಡ ಮುಗೀತು. ಸೊ ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬರ್ತಾ ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ಅವಳು ಹಂಗೆ ಬರ್ತಾ ಒಂದೇ ಪಿಕಪ್ ಮಾಡಿಕೊಂಡು ನಮ್ಮ ಮನೆಗೆ ಹೋದ್ವಿ. ಹಾಗೆ ಜೊತೆಗೆ ಇಲ್ಲಿ ಪ್ರಸಾದ ಅಂತ ಹೇಳಿ ಚಪಾತಿನ ಕೂಡ ಕೊಡ್ತಾರೆ. ನೋಡಿ ಇಲ್ಲಿ ಅಜ್ಜಿ ಪೂಜೆ ಮಾಡುತ್ತೆ, ಎಲ್ಲರಿಗೂ ಚಪಾತಿನ ಪ್ರಸಾದ ಥರ ಕೊಟ್ಟರು. ಅದನ್ನು ತಗೊಂಡು ನಾವು ಮನೆಗೆ ಬಂದ್ವಿ. ಇನ್ನು ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅಂತ ಹೇಳಿದ್ರೆ ಫೋಟೋಸ್ ಅಂತೂ ಮಿಸ್ ಮಾಡೋದಕ್ಕೆ ಆಗೋದಿಲ್ವಲ್ಲ. ಸೊ ಎಲ್ಲರೂ ಗ್ರೂಪ್ ಫೋಟೋ ತೊಗೊಂಡ್ರು. ಫೋಟೋಸ್ ತೊಗೊಂಡು ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿದಾಗ. ಎಲ್ಲ ಮುಗೀತು, ಇನ್ನು ಎಲ್ಲರೂ ಮನೆ ಕಡೆ ಬಂದ್ವಿ. ಅವ್ರವ್ರ ಮನೆಗೆ ಹೋದರು. ಬಟ್ ಹಾಗೆ ಬರ್ತಾ ಹೇಳಿದ್ನಲ್ಲ ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಬಂದ್ವಿ ಅಂತ ಬಂದು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆವತ್ತಿನ ದಿನ ಈ ರೀತಿ ಕಂಪ್ಲೀಟ್ ಆಯಿತು ನಮ್ಮದು. ನೋಡಿದ್ರಲ್ವ ಹಿರಿಯರಿಗೆ ಪೂಜೆ ಮಾಡಲೇಬೇಕು ಅಂತ ಯಾಕೆ ಅಂತ ಗೊತ್ತಾಯ್ತಲ್ವ. ಸೊ ನೀವು ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ತಪ್ಪದಿರ ಹಿರಿಯರಿಗೆ ಪೂಜೆ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ನನ್ನ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲೇ ಕಟ್ತಾ ಇರೋದು. ಆಮೇಲೆ ತಗೊಂಬಂದು ಇಲ್ಲಿ ಇಟ್ಬಿಡ್ತಾರ ತೆಂಗಿನಕಾಯಿ ಎಲ್ಲ ಅಡಿಕೆ ಅಡಿಕೆಕಾಯಿ ಚೆನ್ನಾಗಿ ಗೊತ್ತಿದೆ ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ಆಲ್ರೆಡಿ ಮಳೆ ಕೂಡ ಬರ್ತಿತ್ತು. ಆ ವೆದರು, ಆ ಕ್ಲೈಮೇಟ್ಗೆ ಮಳೆ ಬರ್ತಿರೋದಕ್ಕೆ ಇನ್ನೂ ಚೆನ್ನಾಗಿ ಫೀಲ್ ಆಗ್ತಿತ್ತು. ಒಂಥರ ವೆದರ್ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಅವ್ನು ಲಿಪ್ಸ್ಟಿಕ್ ಹಾಕೋದು ನೋಡ್ಸಿ ಹೆಂಗೆ ನೋಡ್ತಾನೆ. ಅವನಿಗೆ ಹಾಕು ಅಂತಾನೆ. ನೋಡು 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 ಬಾಯ್ 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 ಬುಜ್ಜಿ.